ನಮಸ್ತೆ ಸರ್, ಬನ್ನೂರು ಸ್ಟೇಷನ್ ಸರ್. ಸರ್ ನಮಸ್ತೆ ಸರ್. ಇಲ್ಲಿ ಏನು ಸರ್ ಒಳತಾವ ಎಲ್ಲ ಬರೀ ಮೊಳ್ಳೆ ತುಂಬ್ತಾರ ಸರ್ ದಿನ ಡೈಲಿ. ಯಾವ ಊರು? ಬನ್ನೂರು ಸರ್. ಅದು ಎಲ್ಲಿಯವರು? ಇನ್ನು ನಾವು ಬನ್ನೂರವ್ರೆ ಸರ್. ಜಮೀನು ವಸ್ತು ಮೇಲ್ಗಡೆ ಜಮೀನು ಇರೋವ್ರೆ ಸರ್. ಗೊತ್ತಾಯ್ತು. ಎಲ್ಲಿ ಪ್ಲೇಸ್ ಎಲ್ಲಿ ಅಂತ ನಾನು ಹೇಳ್ತಿರೋದು. ಹ್ಞೂ ಸರ್, ನಮ್ಮ ಇದ್ರಲ್ಲೇ ಆರ್ ಟಿ ಸಿ ಐತೆ. ಅಂಥ ಮುಗ್ಲಲ್ಲೇ ದಾರಿ ಒಳಗೆ ಹೊಡೆದು ಗುಡ್ಡೆ ಹಾಕೊಂಡು ಡೈಲಿ ಮಾಡ್ತಾರೆ ಸರ್. ಪ್ಲೇಸ್ ಎಲ್ರಿ ಅಂತ ನಾನು ಕೇಳ್ತಿರೋದು. ಯಾವ ಪ್ಲೇಸು? ಯಾವ ಪ್ಲೇಸ್ ಅಂದರೆ ಸರ್, ಸೇತುವೆ ಇಲ್ವಾ ಸರ್ ಇಲ್ಲಿ ಬನ್ನೂರು ಸೇತುವೆ. ಹಾಂ, ಬನ್ನೂರು ಆ ಸೇತುವೆ, ಕಾವೇರಿ ದೇವಸ್ಥಾನ ಸೇತುವೆ. ಈಚೆರ್ಕೆ ಎಡಭಾಗದಲ್ಲಿ ದೇವಸ್ಥಾನ ಐತಲ್ಲ ಸರ್, ಅದೇ ರೋಡಲ್ಲಿ ಸರ್. ಕೆಳಗಡೆ ಬ್ರಿಡ್ಜ್ ಮಾಡೋರಲ್ಲ ಸರ್ ಹೊಸ್ದಾಗಿ, ಹಾಂ ಹಾಂ. ಆ ಬ್ರಿಡ್ಜಲ್ಲೇ ಸರ್. ಇಲ್ಲೇ ಮೂಟೆ ಹೌದಾ? ಜೋಡ್ಸವ್ರೆ ಸರ್. ಮೂಟೆನ ಅಲ್ಲೇ ಜೋಡಿಸೋದಾ? ಹ್ಞೂ, ನಮ್ಮ ಜಮೀನು ಈ ಹೊತ್ತಲ್ಲೇ ತಗೋಯ್ತಾರೆ. ಆರ್ ಟಿ ಸಿ ಜಮೀನ್ ಮೇಲೆ ತಗೋಯ್ತಾರೆ ಸರ್. ಹಾಂ, ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಸರ್ ಕೇಳಕ್ಕೆ ಹೋದ್ರೆ. ಯಾರು ಹೊಡಿತಿರೋದು ಯಾರು? ಅದು ಇಲ್ಲಿ ನಾಯಕರವ್ರೆ ಸರ್. ಇಲ್ಲಿ ಟ್ಯಾಂಕಿ ನೀರಿನ ಟ್ಯಾಂಕಿ ಐತಲ್ಲ ಸರ್ ಇಲ್ಲಿ, ಹಾಂ, ಅಲ್ಲೇ ಸರ್. ಅಲ್ಲೇ ಇರೋದು ಅವರು ಹುಡುಗರು. ಹುಡುಗರುಗಳ? ಹಾಂ, ಹುಡುಗರುಗಳು ಸರ್. ಆಯ್ತು, ಒಂದು ಕೆಲಸ ಮಾಡಿ, ನಿಮ್ಮ ಫೋನ್ ನಂಬರ್ ಕೊಡಿ. ನಾನು ನಿಮಗೆ ಕಾಲ್ ಮಾಡ್ಕೊಂಡು ಹ್ಞೂ ಸರ್. ಬಂದು ಅಲ್ಲಿ ನಿಮ್ಮ ಜಮೀನ್ ಹತ್ರ ನೋಡ್ಕೊಂಡ್ ಬರ್ತೀನಿ ಬೆಳಿಗ್ಗೆ. ಹ್ಞೂ ಸರ್, ಆಯ್ತು ಸರ್. ಕೊಡಿ, ನಿಮ್ಮ ನಂಬರ್ ಕೊಡಿ. ಹಾಂ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್ ನಾಗರಾಜು ಪ್ರಜಾವಣಿ. ಹೇಳಿ. ಇದು ನಾಗರಾಜ್ ಸರ್, ಇದು ಕಳೆದ ಸಾರಿನ ಇದೇ ಸರಿ 2-3 ಸಾರಿ ಗಲಾಟೆ ಆಗಿ ಇವ್ರ ಮೇಲೆ ಹಲ್ಲೆ ಮಾಡಿ ಕೋರ್ಟ್ಗೆಲ್ಲ ಹೋಗಿ ಲಾಯರ್ಗೆಲ್ಲ ಬೈದು ಅವರೆಲ್ಲ. ಅದ್ಯಾರ ಮೂರ್ತಿ ಅಂತ ಸರ್. ಹಾಗಾಗಿ ಮೂರ್ತಿ ಅಂದ್ರೆ ಕೌನ್ಸಿಲರ್ ಅಲ್ಲ, ಕೌನ್ಸಿಲರ್ ಅಲ್ಲ ಸರ್. ಯಾರು ಇನ್ನೊಬ್ರು ಮೂರ್ತಿ ಅಂತೆ. ಶ್ರೀನಿವಾಸ ಮೂರ್ತಿ ಅಂತನಾ? ಶ್ರೀನಿವಾಸ ಮೂರ್ತಿ ಅಂತನಾ? ಹಾಂ ಹಾಂ. ಹಾಗಾಗಿ ಸರ್ ಈ ರೀತಿ ಅವರು ಯಾರು ಹೇಳಿ ಸರ್, ನಾಯಕರವ್ರೆ. ಹಾ. ಹಾಗಾಗಿ ನಾನು ಇಲ್ಲಿ ಬಂದು ನೋಡಿದೆ. ನೋಡಿ, ಅವ್ರ ಜಮೀನ್ ಮೇಲೆಲ್ಲ ಹಳ್ಳ ಮಾಡಿ, ಅವ್ರದ್ದು ಆರ್ ಟಿ ಸಿ ಖರಾಬ್ ಏನಿದೆಯೋ ಅದೆಲ್ಲ ಹಳ್ಳ ಮಾಡಿ, ಮತ್ತೆ ಇಲ್ಲಿ ಮೂಟೆ ಎಲ್ಲ ಬರೀ ತಂದಿಲ್ಲ ಹತ್ಕಿದ್ದಾರೆ. ಅದೆಲ್ಲ ಫೋಟೋ ವಿಡಿಯೋ ಮಾಡಿ ಸುದ್ದಿ ಮಾಡ್ತಾ ಇದ್ದೀನಿ. ಈಗ ಕೆಲಸ ಮಾಡಿ ಸರ್, ಕೆಲಸ ಮಾಡಿ. ನಿಮ್ಮ ಇಮ್ರಾನ್ ಸಾಹೇಬ್ರಿಗೆ ಹೇಳಿದೆ. ನಿಮ್ಮ ಎಸ್ ಪಿ ಡ್ಯೂಟಿ ಇರೋರಿಗೆ ನಾನು ಹೊರಗಡೆ ಇದ್ದೀನಿ ಅಂತಂದ್ರು. ಹೊರಗಡೆ ಎಲ್ಲಿದ್ರೆ ಗೊತ್ತಿಲ್ಲ ಅವರು. ಹಾಗಾಗಿ ತಮಗೆ ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿದೀವಿ ಈಗ. ಓಕೆ ಸರ್. ಈಗ 1 hour ಆಯ್ತು. ಈಗ ಅದನ್ನೆಲ್ಲ ಇದ್ ಮಾಡ್ಕೊಂಡು ಅವ್ರ ಕೈಲಿ ಒಂದು ಕಂಪ್ಲೇಂಟ್ ಕೊಡ್ತಿ ಸರ್. ಅವ್ರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಎಲ್ಲಾನು ಮುಂದೆ ಮೂವ್ ಆಗಿದೆ. ಇನ್ ಕಳಿಸ್ತಾ ಇರಲಿಲ್ಲ, ಜಗಳ ಆಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಈಗ ಮತ್ತೆ ಕೊಟ್ಮೇಲೂ ಹೊಡಿತಾವ್ರಲ್ಲ, ಅದು ಕೊಟ್ಮೇಲೂ ಹೊಡೆದ್ಬಿಟ್ಟು ಇವ್ರ ಮೇಲೆ ಗಲಾಟೆ ಮಾಡ್ತಾವ್ರಲ್ವಾ. ಇನ್ನೊಂದು ಕಂಪ್ಲೇಂಟ್ ಕೊಡ್ರಿ, ನಾನು ಕರೆಸ್ತೀನಿ ಅವ್ರನ್ನ. ಆಯ್ತು ಸರ್, ಆಯ್ತು ಸರ್. ಬಂದ್ಬಿಟ್ಟು ಯಜಮಾನ್ರೆ. ಹಾಂ ಸರ್. ಯಾರು ಶ್ರೀನಿವಾಸ ಮೂರ್ತಿನಾ? ಇಲ್ಲ ಸರ್, ನಾವು ಕೃಷ್ಣ ಅಂತ ನಮ್ಮ ಜಮೀನು. ಅಲ್ಲ, ಗೊತ್ತಾಯ್ತು, ನೀವು ಕೃಷ್ಣ ಅಂತ. ಅಲ್ಲಿ ಗಲಾಟೆ ಮಾಡೋನು ಶ್ರೀನಿವಾಸ ಮೂರ್ತಿನಾ? ಹ್ಞೂ ಸರ್. ಅವರು ಏನು ಕಪ್ಪಗೆ ಉದ್ದಕ್ಕೆ ಅವನಲ್ಲ ಅವತಾನೆ? ಕಪ್ಪಾಗಿ ಕುಳ್ಳಾಗಿ ಬಾಡಿ ಒಂಥರ ಈ ಥರ ಜಿಮ್ ಮಾಡ್ದಂಗ ಅವನೇ ಸರ್ ಅವನು. ಮೂರ್ತಿ ಇರ್ತಾನ? ಹಾಂ ಸರ್, ಅವನು ಕಪ್ಪಾಗಿ. ಯಾವ ಕ್ಯಾಸ್ಟು? ಅದೇ ನಾಯಕರವ್ರೆ ಸರ್ ಅವರು. ನೀವು ಯಾವ ಕ್ಯಾಸ್ಟು? ನಾವು ಗೌಡ್ಗಳು ಸರ್. ಈಗ ಬಂದೊಂದು ಕಂಪ್ಲೇಂಟ್ ಕೊಡಿ ಆದ್ಮೇಲೆ. ಹ್ಞೂ ಸರ್, ಆಯ್ತು ಸರ್. ಬಂದ್ಬಿಟ್ಟು ಹ್ಞೂ ಸರ್, ಹಿಂಗೆ ನಮ್ಮ ಜಮೀನ್ ಮೇಲೆ ಹಿಂಗೆ ಇದು ಮಾಡಿ ನಮಗೆ ಕೇಳಕ್ ಹೋದ್ರೆ ನಮಗೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹ್ಞೂ ಸರ್ ಒಂದು ಕಂಪ್ಲೇಂಟ್ ಕೊಡಿ ಬಂದು. ಸರಿ ಸರ್, ಸರಿ ಸರ್. ಆಯ್ತು, ಓಕೆ. ಕೊಡಿ ಒಂದು ನಿಮಿಷ ಸರ್. ಹಲೋ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ಇಲ್ಲಿ ಹೊಳೆ ಹತ್ರ ಎಲ್ಲ ಮರಳಿನ ಮೂಟೆಗಳೆಲ್ಲ ತುಂಬಿ ಮಡಗಿ ಸುಮಾರು ಒಂದು 6 ತಿಂಗಳಿಂದೆಲ್ಲ ಹೊಡಿತಾ ಇದ್ರಂತೆ. ಆ ಜಮೀನ್ದಾರರು ನಮ್ಮ ಜಮೀನಲ್ಲಿ ಹಾಳಾಗ್ತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟರು. ಸರಿ, ನನ್ನ ವಿಚಾರ ಮುಟ್ಸಿದ್ರು. ಕಂಪ್ಲೇಂಟ್ ಕೂಡ ಕೊಟ್ಟಿದ್ರಂತೆ ನಿಮ್ಗೆ. ಬನ್ನೂರು ಹೊಳೆ ಅಂಚಲ್ಲಿ ಜಮೀನ್ಗೆ ಹೋಗುತ್ತೆ, ರೈತರುಗಳ ಜಮೀನು ಹೋಗೋದು. ಆ ಕೆಳಗಡೆ ದೇವಸ್ಥಾನದ ಕೆಳಗಡೆ ಬಂದ್ರೆ ನಾನು ಇಲ್ಲೇ ಇದ್ದೀನಿ. ಲೆಫ್ಟ್ ಸೈಡ್. ಹೌದು. ಹಾಗಾಗಿ ಮೊದಲನೇ ಸರಿ ಎಲ್ಲ ಕಂಪ್ಲೇಂಟ್ ಆಗಿ ವಾರ್ನಿಂಗ್ ಎಲ್ಲ ಮಾಡಿದ್ರಂತ ಅವ್ರ ಮನೆ ನಾಗರಾಜ್ ನಿಂತಿದಿರಲ್ಲ. ಓಕೆ, ಒಂದು ಲೊಕೇಶನ್ ಕಳಿಸ್ಬಿಟ್ಟು ಬನ್ನಿ, ನಾನು ಹೋಗಿ ಬರ್ತೀವ್ರಿ ನಾವು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು. ಅಲ್ಲ, ಇಲ್ಲಿ ಆಲ್ರೆಡಿ ವಿಡಿಯೋ ಎಲ್ಲ ತೆಗ್ದಿದ್ದೀನಿ, ಫೋಟೋ ತೆಗ್ದಿದ್ದೀನಿ, ಅವ್ರು ಹೇಳಿಕೆ ತಗೊಂಡಿದ್ದೀನಿ, ಸುದ್ದಿ ಮಾಡ್ತಾ ಇದ್ದೀನಿ. ಸರಿ ಸರಿ ಸರಿ, ಆಯ್ತಾ. ಹಾಗಾಗಿ ಕೆಲವರು ಹೆಸರೆಲ್ಲ ಹೇಳಿದ್ದಾರೆ. ಹಿಂಗೆ ಅಂತ ಅದನ್ನ ಒಂದು ವಿಡಿಯೋ ಇದ್ರೆ ಕಳಿಸಿ ನನಗೆ. ಇವ್ರಿಗೆ ಮೇಲಧಿಕಾರಿಗಳಿಗೆ ಕಳಿಸ್ತಾ ಇದೀನಿ, ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ, ನಿಮ್ಮ ಇಲಾಖೆಯವರಿಗೆಲ್ಲ ಕಳಿಸ್ತಾ ಇದೀನಿ. ಕಳಿಸಿ, ನಮಗೂ ಅದು ನಾವು ಕ್ರಮ ತಗೋಬೇಕು, ನಮಗೂ ಕಳಿಸಿರಿ. ಹಾಗಾಗಿ ನೀವು ನಿಂತಿರೋ ಜಾಗದಲ್ಲಿ ಕಳಿಸ್ತಾ ಇದೀನಿ ವಿಚಾರನ. ನೀವು ನಿಂತಿರೋ ಜಾಗದಲ್ಲಿ ಒಂದು ಲೊಕೇಶನ್ ಹಾಕ್ಬಿಡಿ. ಒಂದು ಖಂಡಿತ ಹಾಕ್ತೀನಿ ಸರ್. ಈಗ ಅಲ್ಲ, ತಾವು ಬಂದ್ರೆ ಇಲ್ಲೇನೆ ಸಮ್ಮುಖದಲ್ಲೇ ನೀವು ಮಾಜಾರ್ ಮಾಡಿ ತಗೊಂಡು ಹೋಗ್ಬೋದು ಅದನ್ನ. ಅದೇ ಬರ್ತೀವಿ. ಒಂಚೂರಿಗೆ ಹೊರಗಡೆ ಇದ್ದೆ, ನಾನು ಬಂದು ಅಲ್ಲಿ ಕರ್ಕೊ ಹೋಗ್ತೀನಿ ನಮ್ಮವ್ರನ್ನ, ಯಾರು ಬೇರೆಯವ್ರನ್ನ ತಿಳಿಸಿದೀನಿ. ಅದು ನಿಮ್ಮ ವಿಚಾರ, ಯಾಕಂದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ ಏನೇನು ವಿಚಾರಗಳು ಅಂತ. ಅದ್ರಲ್ಲೂ ಕೂಡ ನಾನು ನಿಮ್ಗೆ ವಿಷಯ ತಿಳಿಸಿದೀನಿ. ನೋಡಿ, ಅವ್ರ ರೈತರು ಅವ್ರ ಜಮೀನ್ ಇರುವಂತ ಖಾತೆ ನಂಬರ್ ಇರುವಂತ ಜಮೀನ್ ಮೇಲೆ ಎಲ್ಲ ಮಣ್ಣು ಹೊಡೆದು ನಮ್ಮ ಬೆಳೆ ಎಲ್ಲ ಫಸಲು ಹಾಳು ಮಾಡ್ತಾರೆ, ಬಿತ್ತನೆ ಎಲ್ಲ ಹಾಳು ಮಾಡ್ತಾರೆ ಅಂತ ಕೂಡ ಅವರು ಕಂಪ್ಲೇಂಟ್ ಹೇಳ್ತಾ ಇದಾರೆ.
ಥ್ಯಾಂಕ್ ಯು ಮೇಡಮ್. ನೋಡಿ ನಾನು ಈ ವಿಚಾರ ನಿಮ್ಗೆ ಮುಟ್ಸಿದೀನಿ, ಬರೋದು ಬಿಡೋದು ನಿಮ್ಮ ಇಷ್ಟ. ಅಲ್ಲಲ್ಲ, ನೀವು ಒಂದು ಲೊಕೇಶನ್ ಹಾಕಿ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಮ್ಮ ಸಾಹೇಬ್ರನ್ನ ಕರ್ಕೊ ಹೋಗ್ತೀನಿ. ಅಲ್ಲ ಗೊತ್ತಿದೆಯಲ್ಲ ಸರ್ ನಿಮ್ಗೆ, ಹೊಳೆಯಿಂದ ಕೆರಡಾಗಿ ಬಂದ್ರೆ ಅದೇ ಲೊಕೇಶನ್, ಇನ್ನೇನಿಲ್ಲ. ಈಗ ಲೆಫ್ಟಾ, ಈಗ ಎಣ ಸುಡ್ತಾರಲ್ಲ ಆ ಕಡೆಯಾ? ಸರ್ ಅದೇ ಈಗ ಹೊಸದಾಗಿ ದೇವಸ್ಥಾನ ಮಾಡಿದಾರಲ್ಲ ಅಲ್ಲೇ ಕೆರಡಾಗಿ ಬಂದ್ರೆ ಅಲ್ಲೇ ಎಲ್ಲ ಈಗ ಆಲ್ರೆಡಿ ತುಂಬಿಟ್ಟವ್ರೆ. ಸರಿ ಸರಿ, ಅದು ಯಾರು ಏನು ಅಂತೆಲ್ಲ ಗೊತ್ತು, ಅದು ನಮ್ಗೆ ಹೇಳದ್ ಬೇಡ. ಬಟ್ ಇದೆ, ಮುಂದೆ ಏನ್ ಮಾಡ್ತಾರೆ ನಿಮ್ಮ ಇಷ್ಟ. ನಾವು ಪತ್ರಿಕಾರಂಗದಲ್ಲಿ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಸರ್. ಸರಿ ಸರಿ. ಯಾಕೆ ನಾವು ರೈತರ ಪರವಾಗಿ ಇಲ್ಲಿ ಬಂದು ಪಾಪ ಮಾಹಿತಿ ಕೊಟ್ಟಿದ್ದಾರೆ, ತುಂಬಾ ದಿನ ಕೊಟ್ಟಿದ್ರು. ಹಾಗಾಗಿ ನನಗೆ ಇಲ್ಲಿ ಈಗ ಕಾಣ್ತು. ಸರಿ ಸರಿ. ಹಾಗೆ ನೆಕ್ಸ್ಟ್ ಅವರು ಹೇಳ್ತಾ ಇದ್ರೆ ನಾನು ವಿಡಿಯೋ ಎಲ್ಲ ಕೊಡ್ತೀನಿ ಸರ್, ಯಾರು ಮಾಡಿದಾರೆ ಏನು ಅಂತ ಹೇಳ್ತಾ ಇದ್ರೆ. ಸರಿ ಸರಿ. ತುಂಬ್ತಾ ಇದ್ದವ್ರದೆಲ್ಲ ಕೊಪ್ಪರಿಗೆ ಮಣ್ಣೆಲ್ಲ ಇಲ್ಲೇ ಇದೆ. ನೋಡಿ ನಿಮ್ ಸಂತೋಷ. ಹೇಳಿ ಹೇಳಿ ಸರ್. ಅದು 13 ಮೂಟೆ ಮರಳು ಸೀಲ್ ಮಾಡ್ಕೊಂಡ್ ಬಂದು ಸ್ಟೇಷನ್ಗೆ ಹಾಕಿದೀನಿ. ಓಕೆ ಸರ್. ಈ ಅವ್ರ ಗದ್ದೆಯವ್ರು ಏನ್ ಕಂಪ್ಲೇಂಟ್ ಕೊಡ್ತಾರಂತ ಏನಂತೆ? ಕೊಡ್ತೀನಿ ಅಂತ ಹೇಳಿದಾರೆ. ಕಳಿಸ್ಕೊಡಿ ಮತ್ತೆ ಸ್ಟೇಷನ್ ಹತ್ರ. ಸರ್ ಅವ್ರ ನಂಬರ್ ಕೊಡ್ತೀನಿ ಸರ್, ಮಾತಾಡಿ. ಒಂಚೂರು ಮೆಸೇಜ್ ಮಾಡ್ಬಿಡಿ. ಸರ್ ಆಯ್ತು. ಗಾಡಿಲಿ ಮೆಸೇಜ್. ಓಕೆ ಸರ್.